ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನಾನು ಜೀವವಾಣಿ ಎಂಬಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಇದ್ದೇನೆ. ನಾವು ಈ ದಿನದಲ್ಲಿ ಇವತ್ತಿನ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ ನಮ್ಮ ಆತ್ಮಿಕ ಜೀವಿತವು ಬಲ ಹೊಂದುತ್ತದೆ. ಅದು ಮಾತ್ರವಲ್ಲ, ನಮ್ಮನ್ನು ದೇವರು ಆತ್ಮಿಕವಾಗಿ ಬೆಳೆಸಿ ದೇವರ ರಾಜ್ಯಕ್ಕೋಸ್ಕರ ದೇವರು ಉಪಯೋಗಿಸುವಂಥವನಾಗಿದ್ದಾನೆ ಎಂಬುದಾಗಿ ನಮಗೆ ದೇವರ ವಾಕ್ಯ ಧ್ಯಾನಿಸುವುದರ ಮೂಲಕವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ನಾವು ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ಅದರ 5ನೇ ವಾಕ್ಯವನ್ನು ನಾವು ಇವತ್ತು ಓದಿಕೊಳ್ಳುವವರಾಗಿರೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯ. ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಇಲ್ಲಿ ನಾವು ನೋಡೋರಾಗಿದ್ದೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ದೇವರ ಆತ್ಮನು ನಮಗೆ ಹೇಳುವಂಥ ವಿಷಯ ನಾವು ಓದಿದಂಥ 5ನೇ ವಾಕ್ಯದ 2ನೇ ಭಾಗದಿಂದ ಇವತ್ತು ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುವಳಾಗಿದ್ದೇನೆ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ ಇಲ್ಲಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ. ಈ ಲೋಕದಲ್ಲಿ ನಾವು ನೋಡೋದಾದರೆ, ಈ ಲೋಕದಲ್ಲಿ ಅನೇಕರು ನಮಗೆ ವಾಗ್ದಾನಗಳನ್ನು ಮಾಡಿದವರು, ಅನೇಕ ರೀತಿಯಾದಂಥ ಭರವಸೆಗಳನ್ನು ಕೊಟ್ಟವರು, ನಮ್ಮನ್ನು ಕೈ ಬಿಟ್ಟು ನಮ್ಮನ್ನು ದೂರ ಹೋದಂಥ, ನಮ್ಮನ್ನು ಮರೆತು ಹೋದಂಥ ಅನುಭವಗಳು ಈ ಲೋಕದಲ್ಲಿ ಅನೇಕವಾಗಿದೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕೆಲವೊಮ್ಮೆ ನಾವು ನೋಡೋದಾದರೆ, ಈ ವಾಕ್ಯವನ್ನು ಅಥವಾ ಈ ಸಂದೇಶವನ್ನು ಕೇಳುತ್ತಿರುವಂಥ ನಿಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ಅನೇಕರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯನ್ನು ನೀವು ಎದುರಿಸ್ತಾ ಇರಬಹುದು. ಗಂಡನಿಂದ ಕೈ ಬಿಡಲ್ಪಟ್ಟಂಥವ್ರು ಇರ್ಬೋದು, ಅಥವಾ ಹೆಂಡತಿಯಿಂದ ಕೈ ಬಿಡಲ್ಪಟ್ಟಂಥವ್ರು ಇರಬಹುದು, ತಂದೆ ತಾಯಿಗಳಿಂದ ಕೈ ಬಿಡಲ್ಪಟ್ಟಂಥವ್ರು ಇರಬಹುದು, ಮಕ್ಕಳಿಂದ ಕೈ ಬಿಡಲ್ಪಟ್ಟಂಥವರು ನೀವು ಇದ್ದಿರಬಹುದು. ಆದರೆ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ನಮಗೆ ಸ್ಪಷ್ಟವಾಗಿ ದೇವರ ಆತ್ಮನು ತಿಳಿಸ್ತಾ ಇದ್ದಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ. ಎಂಥ ಶ್ರೇಷ್ಠವಾದ ಒಂದು ವಾಗ್ದಾನವನ್ನು ದೇವರು ನಮಗೆ ಮಾಡಿದ್ದಾನೆ ಎಂಬುದಾಗಿ ನಮಗೆ ಈ ವಾಕ್ಯದಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನ ಸುವಾರ್ತೆ ಕೊನೆಯ ಅಧ್ಯಾಯ 28ನೇ ಅಧ್ಯಾಯದ ಕೊನೆಯ ವಾಕ್ಯ ಭಾಗದಲ್ಲಿ ನಾವು ಈ ರೀತಿಯಲ್ಲಿ ನೋಡೋರಾಗಿದ್ದೇವೆ. ಯೇಸು ಸ್ವಾಮಿ ನಮಗೆ ಹೇಳಿದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುವೆನು ಎಂಬುದಾಗಿ. ನೋಡಿ, ಕರ್ತನಾದ ಯೇಸು ಸ್ವಾಮಿ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋಗುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಮಗೆ ಮಾಡಿದಂಥ ಒಂದು ಶ್ರೇಷ್ಠವಾದ ವಾಗ್ದಾನ ಏನೆಂಬುದಾಗಿ ನಾವು ನೋಡುವಾಗ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ದಾರೆ. ಇದನ್ನು ಕೇಳುತ್ತಿರುವಂಥ ಪ್ರೀತಿಯ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಯಾವುದಾದ್ರೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರುವುದಾದರೆ ಯೇಸು ಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ನಾವು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ನಿರಾಶೆಗೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಶ್ರೇಷ್ಠ ವಾಗ್ದಾನ ಮಾಡಿದಂಥ ಯೇಸು ಸ್ವಾಮಿ ನಮ್ಮ ಸಂಗಡ ಎಲ್ಲ ದಿವಸ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ನೋಡಿ, ಈ ಲೋಕದಲ್ಲಿ ಅನೇಕರು ವಾಗ್ದಾನ ಮಾಡುತ್ತಾರೆ, ನಾನು ನಿನ್ನೊಂದಿಗೆ ಯಾವಾಗಲೂ ಇರುತ್ತೇನೆ, ಅಥವಾ ನಿನಗೆ ನಾನು ಇಂಥದ್ದನ್ನೆಲ್ಲ ಮಾಡಿಕೊಡುತ್ತೇನೆ ಎಂಬುದಾಗಿ ಅನೇಕರು ವಾಗ್ದಾನ ಮಾಡಿರುತ್ತಾರೆ. ಆದರೆ ಅವರೊಂದು ಸಮಯದ ತನಕ ಅಷ್ಟೇ ಅವರು ವಾಗ್ದಾನ ಮಾಡಿರುತ್ತಾರೆ. ಆದರೆ ಯೇಸು ಸ್ವಾಮಿ ಇಲ್ಲಿ ನಾವು ನೋಡೋರಾಗಿದ್ದೇವೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ನಿಮ್ಮ ಕಷ್ಟದ ಸಮಯದಲ್ಲಿ, ನಿಮ್ಮ ದುಃಖದ ಸಮಯದಲ್ಲಿ, ನಿಮ್ಮ ಸಂತೋಷದ ಸಮಯದಲ್ಲಿ, ಕೈ ಬಿಡಲ್ಪಟ್ಟಂಥ ಸಮಯದಲ್ಲಿ, ಎಲ್ಲ ಸಮಯಗಳಲ್ಲಿಯೂ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಪ್ರೀತಿಯ ಸಹೋದರಿಯರೇ, ಯೇಸು ಸ್ವಾಮಿ ನಮಗೆ ಶ್ರೇಷ್ಠವಾದ ವಾಗ್ದಾನವನ್ನು ಮಾಡಿದ್ದಾನೆ. ಇಲ್ಲಿ ನಾವು ನೋಡಿದ್ದೇವೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂಬುದಾಗಿರುವಂಥ ಶ್ರೇಷ್ಠ ವಾಗ್ದಾನ ದೇವರು ಕೊಟ್ಟಿದ್ದಾರೆ. ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವು ಸಹೋದರಿಯರ ಬಗ್ಗೆ ನಾವು ಇವತ್ತು ಧ್ಯಾನಿಸುವರಾಗಿರೋಣ. ದೇವರ ವಾಕ್ಯದಲ್ಲಿ ಕೆಲವು ಸಹೋದರಿಯರ ಬಗ್ಗೆ ದೇವರು ಹೇಳಿದ್ದುಂಟು. ಅವರು ಕೈ ಬಿಡಲ್ಪಟ್ಟಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ದೇವರಿಂದ ಒಂದು ಆಶೀರ್ವಾದವನ್ನು ಹೊಂದಿಕೊಂಡರು, ಅಥವಾ ದೇವರ ವಾಗ್ದಾನಗಳನ್ನು ಅವರು ಹೊಂದಿಕೊಂಡು ಯಾವ ರೀತಿಯಾಗಿ ಅವರು ದೃಢವಾಗಿ ನಿಂತರು ಎಂಬಂಥ ಒಂದು ವಿಷಯವನ್ನು ನಾವಿವತ್ತು ಸ್ವಲ್ಪ ಸಮಯ ಧ್ಯಾನಿಸಿಕೊಳ್ಳೋಣ. ಆದಿಕಾಂಡದ ಪುಸ್ತಕಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ
16ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ನಾವು ನೋಡುತ್ತೇವೆ. ಅಲ್ಲಿ ಹಾಗರಳೆಂಬಂಥ ಒಬ್ಬ ಸಹೋದರಿಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟದನ್ನು ನಾವು ಓದುವವರಾಗಿದ್ದೇವೆ. ಹಾಗರಳು ಎಂಬುದಾಗಿ ನಾವು ನೋಡುವಾಗ ನಮ್ಮ ಮೂಲ ಪಿತೃ ಆಗಿರುವಂಥ ಅಬ್ರಹಾಮ ಮತ್ತು ಸಾರಳಿಗೆ ದೇವರು ಕೊಟ್ಟಂಥ ದಾಸಿ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ಹಾಗರಳ ಬಗ್ಗೆ. ಈ ಹಾಗರಳು ಅವಳು ದಾಸಿಯಾಗಿದ್ದಳು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಅಬ್ರಹಾಮನಿಗೆ ಮತ್ತು ಸಾರಳಿಗೆ ಮಕ್ಕಳಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಸಾರಳು ಏನು ಮಾಡ್ತಾ ಇದ್ದಾಳೆ ಎಂಬುದಾಗಿ ನೋಡುವಾಗ ಹಾಗರಳನ್ನು ತನ್ನ ಗಂಡನಾದ ಅಬ್ರಹಾಮನಿಗೆ ಹೆಂಡತಿಯಾಗಿ ಒಪ್ಪಿಸಿಕೊಡುತ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಹಾಗೆ ಮಾಡಬಾರದಾಗಿತ್ತು, ಆದರೆ ಅಲ್ಲಿ ಅವರೊಂದು ತಪ್ಪು ಮಾಡ್ತಾ ಇದ್ದಾರೆ. ಆದರೂ ಕೂಡ ದೇವರು ಅದನ್ನು ಕ್ಷಮಿಸಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ಆ ಸಹೋದರಿ ಏನು ಮಾಡಿದಳು ಎಂಬುದಾಗಿ ನೋಡುವಾಗ ಅವಳು ಗರ್ಭ ಧರಿಸಿದ ನಂತರವಾಗಿ ತನ್ನ ಯಜಮಾನತಿಯಾದಂಥ ಸಾರಳಿಗೆ ವಿರುದ್ಧವಾಗಿ ಅಥವಾ ಸಾರಳನ್ನು ಅವಳು ನಿಂದಿಸಲಿಕ್ಕೆ ಪ್ರಾರಂಭಿಸಿದಳು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುವವರಾಗಿದ್ದೇವೆ. ನಾವು ಅದರ ಆದಿಕಾಂಡ 16ನೇ ಅಧ್ಯಾಯ ಅದರ 8ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸಾರಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಇಲ್ಲಿ ನಾವು ನೋಡುವವರಾಗಿದ್ದೇವೆ, ಅಬ್ರಹಾಮನ ಅಥವಾ ಸಾರಳ ದಾಸಿಯಾದಂಥ ಹಾಗರಳು ತನ್ನ ಮನೆಯನ್ನು ಬಿಟ್ಟು ಓಡಿ ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗುತ್ತಾ ಇದೆ. ಅವಳು ನೋಡಿ ತನ್ನ ನಂಬಿದಂಥ ತನ್ನ ಯಜಮಾನತಿ ಅವಳನ್ನು ಕೈ ಬಿಡ್ತಾ ಇದ್ದಾರೆ. ಒಂದು ಲೆಕ್ಕಕ್ಕೆ ಹೇಳಬೇಕಾದ್ರೆ ಅವಳ ಗಂಡ ಅವಳನ್ನು ಕೈ ಬಿಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಅವಳು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಅವಳೇನು ಮಾಡ್ತಾ ಇದ್ದಾಳೆ, ಅವಳು ಆ ಒಂದು ಸ್ಥಳವನ್ನು ಬಿಟ್ಟು ದೂರ ದೇಶಕ್ಕೆ ಓಡಿ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ಅಲ್ಲಿ ನೋಡೋರಾಗಿದ್ದೇವೆ. ಈ ಪರಿಸ್ಥಿತಿಯನ್ನು ಅಲ್ಲಿನ ಯಾವ ಮನುಷ್ಯರು ಅರ್ಥ ಮಾಡಿ ಕೊಳ್ಳಲಿಲ್ಲ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಎಲ್ಲವನ್ನು ನೋಡುವಂಥ ದೇವರು, ಎಲ್ಲ ಹೃದಯಗಳನ್ನು ಬಲ್ಲವನಾದ ದೇವರು ಏನು ಮಾಡ್ತಾ ಇದ್ದಾರೆ, ಹಾಗರಳ ಪರಿಸ್ಥಿತಿಯನ್ನು ಅಲ್ಲಿ ದೇವರು ನೋಡುವಂಥವನಾಗಿದ್ದಾನೆ. ಆಕೆ ಒಂದು ಮರಳುಗಾಡಿನಲ್ಲಿ ಹೋಗಿ ಅಲ್ಲಿದ್ದುಕೊಂಡು ಮೊರೆ ಇಡುತ್ತಾ ಇದ್ದಾಳೆ, ಅಲ್ಲಿದ್ದುಕೊಂಡು ಅಳುತ್ತಾ ಇದ್ದಾಳೆ. ಆಗ ದೇವರ ದೂತನು ಅಲ್ಲಿ ಪ್ರತ್ಯಕ್ಷನಾಗಿ ಅಥವಾ ದೇವರು ಅಲ್ಲಿ ಪ್ರತ್ಯಕ್ಷನಾಗಿ ಕೇಳ್ತಾ ಇದ್ದಾನೆ, ಸಾರಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವಳು ದೇವರು ಕೇಳ್ತಾ ಇದ್ದಾರೆ, ನೀನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಾ ಇದ್ದಿ. ನೋಡಿ, ಆ ಒಂದು ಮನುಷ್ಯರಿಗೆ ಯಾರಿಗೆ ಅರ್ಥವಾಗದೇ ಇರುವಂಥ ಪರಿಸ್ಥಿತಿಯನ್ನು ಎಸ್ ಸ್ವಾಮಿ ಅಲ್ಲಿ ದೇವರು ಅಲ್ಲಿ ಕೇಳ್ತಾ ಇದ್ದಾರೆ, ನೀನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗಿದ್ದಿ. ದೇವರಿಗೆ ಗೊತ್ತಿತ್ತು ಅವಳು ಎಲ್ಲಿಂದ ಬಂದವಳು ಎಲ್ಲಿಗೆ ಹೋಗುತ್ತಿದ್ದಾಳೆ ಎಂಬುದಾಗಿ ದೇವರಿಗೆ ಗೊತ್ತಿತ್ತು. ಆದರೂ ಕೂಡ ಅವಳ ಒಂದು ನಂಬಿಕೆ ಹುಟ್ಟಿಸುವುದಕ್ಕೋಸ್ಕರ ದೇವರು ಅವಳೊಟ್ಟಿಗೆ ಮಾತನಾಡುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಪ್ರಿಯ ಸಹೋದರಿಯರೇ, ನಾವು ಕೂಡ ಇವತ್ತು ನಿಮ್ಮಲ್ಲಿ ಅನೇಕರು ಕೆಲವೊಬ್ಬರಿಂದ ಕೈ ಬಿಡಲ್ಪಟ್ಟಂಥ ಈ ಹಾಗರಳ ಹಾಗೆ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನೀವಿದ್ದಿರಬಹುದು. ಆದರೆ ದೇವರು ಇವತ್ತು ಕೇಳ್ತಾ ಇದ್ದಾರೆ, ನೀನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಾ ಇದ್ದಿ ಎಂಬುದಾಗಿ. ದೇವರ ಕಣ್ಣು ಮುಚ್ಚಿಕೊಂಡು ನಮಗೆ ಎಲ್ಲಿಗೆ ಸಹ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ದೇವರು ಎಲ್ಲ ಕಡೆ ಇರುವಂಥವನು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಆತನು ಸರ್ವವ್ಯಾಪಿಯಾದ ದೇವರು ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಮನುಷ್ಯರು ಅನೇಕ ಬಾರಿ ನೋಡಿಯೂ ನೋಡದೇ ಇರುವವರ ಹಾಗೆ ಅವರು ಇರುತ್ತಾರೆ. ಆದರೆ ನಮ್ಮ ತಂದೆಯಾದ ದೇವರು, ನಮ್ಮನ್ನು ಸೃಷ್ಟಿಸಿದಂಥ, ನಮ್ಮನ್ನು ಉಂಟು ಮಾಡಿದಂಥ ನಮ್ಮ ದೇವರು ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ ಆತನು ನಮ್ಮ ಸಂಗಡ ಮಾತನಾಡಲಿಕ್ಕೆ ಬಯಸುವ ಆತನು. ಆದರೆ ನಾವೇನು ಮಾಡಬೇಕು, ಆತನ ಶಬ್ದಕ್ಕೆ ನಾವು ಕಿವಿಗೊಡುವವರು ಆಗಿರಬೇಕು. ಇಲ್ಲಿ ಹಾಗರಳ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ನೀನು ಎಲ್ಲಿಗೆ ಹೋಗುತ್ತಾ ಇದೆಯಾ ಎಂಬುದಾಗಿ. ಆಗ ಆಕೆ ಹೇಳುವಂಥ ಉತ್ತರ 9ನೇ ವಾಕ್ಯದಲ್ಲಿ, ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಎಂಬುದಾಗಿ ಅಲ್ಲಿ ದೇವರ ಆತ್ಮನು ಹೇಳುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಇಲ್ಲಿ ನೋಡಿ, ಅವಳು ನೀನು ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತಿ ಎಂಬುದಾಗಿ ಕೇಳಿ ತಿರುಗಿ ಹೇಳ್ತಾ ಇದ್ದಾರೆ. ಅವಳ ಪರಿಸ್ಥಿತಿಯನ್ನು ಬಲ್ಲವನಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ತಿರುಗಿ ಏನು ಮಾಡಬೇಕು, ನಿನ್ನ ದಾಸಿಯ ಬಳಿಗೆ ಹೋಗಿ, ನಿನ್ನ ಯಜಮಾನಿಯ ಬಳಿಗೆ ಹೋಗಿ ನೀನು ತಗ್ಗಿ ನಡೆದುಕೋ ಎಂಬುದಾಗಿ ಅಲ್ಲಿ ದೇವರು ಅವಳಿಗೆ ಉಪದೇಶ ಮಾಡುವುದನ್ನು ನಾವು ನೋಡೋರಾಗಿದ್ದೇವೆ. ಅವಳು ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಹಾಗರಳಿಗೆ ದೇವರು ಮಾತಾಡ್ತಾ ಇದ್ದಾರೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು
ನಿನ್ನೊಂದಿಗೆ ಇದ್ದೇನೆ. ನೀನೇನು ಮಾಡಬೇಕು, ನೀನು ತಪ್ಪು ಮಾಡ್ತಾ ಇದೆಯಾ, ಆದರೆ ಆ ತಪ್ಪನ್ನು ತಿದ್ದುಕೊಂಡು ನೀನು ಹೋಗಿ ನಿನ್ನ ಯಜಮಾನಿಯ ಬಳಿಯಲ್ಲಿ ನೀನೇನು ಮಾಡಬೇಕು, ಪುನಃ ತಗ್ಗಿಸಿಕೊಂಡು ಜೀವಿಸು ಎಂಬುದಾಗಿ ಅಲ್ಲಿ ದೇವರು ಬುದ್ಧಿಯನ್ನು ಹೇಳುವವರಾಗಿದ್ದಾರೆ. ಪ್ರಿಯ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಕೂಡ ಅನೇಕ ತಪ್ಪುಗಳು ನಮ್ಮಲ್ಲಿ ಇರಬಹುದು. ಆದರೂ ಕೂಡ ದೇವರು ನಮ್ಮೊಂದಿಗೆ ಬುದ್ಧಿ ಹೇಳುವನಾಗಿದ್ದಾನೆ. ನಾವೇನು ಮಾಡಬೇಕು, ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಾವು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ದೇವರ ಮುಂದೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಬೇಡಿಕೊಳ್ಳುವಾಗ ದೇವರು ನಮ್ಮನ್ನು ಸಹಾಯ ಮಾಡುವನು ಆಗಿದ್ದಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ ಶ್ರೇಷ್ಠ ವಾಗ್ದಾನ ಮಾಡಿದಂಥ ಆ ಯೇಸು ಸ್ವಾಮಿಯ ಮುಂದೆ ನೀವೇನು ಮಾಡಬೇಕು, ನಿಮ್ಮ ಸಮಸ್ಯೆಗಳನ್ನು ಅರಿಕೆ ಮಾಡಿಕೊಳ್ಳೋರಾಗಿರಬೇಕು. ನಮ್ಮ ಹೃದಯವನ್ನು ಪರಿಶೋಧಿಸುವಂಥ ದೇವರು, ನಮ್ಮ ಹೃದಯವನ್ನು ತಿಳಿದವನು ದೇವರು ಮಾತ್ರವಾಗಿದ್ದಾನೆ. ನಮ್ಮ ಗಂಡನಿಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಮಕ್ಕಳಿಗೆ ನಮ್ಮ ಹೃದಯ ಗೊತ್ತಿರಲಿಕ್ಕಿಲ್ಲ, ನಮ್ಮ ಬಂಧು ಬಳಗದವರಿಗೆ ನಮ್ಮ ಹೃದಯ ಗೊತ್ತಿರಲಿಕ್ಕಿಲ್ಲ, ಅವರಿಗೆ ಗೊತ್ತಾಗುವುದೂ ಇಲ್ಲ, ಮನುಷ್ಯರಿಗೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಅಸಾಧ್ಯ. ಆದರೆ ನಮ್ಮ ಹೃದಯಗಳನ್ನು ಬಲ್ಲವನಾದ ದೇವರು ಏನು ಮಾಡ್ತಾನೆ ಎಂಬುದಾಗಿ ನೋಡುವಾಗ ನಮಗೆ ಸಹಾಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆದ್ದರಿಂದ ಪ್ರಿಯ ಸಹೋದರಿಯರೇ, ನೀವು ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿದ್ದರೆ ಯಾವುದೇ ಕಾರಣಕ್ಕೂ ನಾವು ಬೇಸರ ಪಡಬೇಕಾಗಿಲ್ಲ. ನಮ್ಮ ಕರ್ತನು ನಮ್ಮ ಸಂಗಡ ಇದ್ದಾನೆ. ನಾವು ಮೊದಲೇ ನೋಡಿದ್ದೇವೆ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಕೊನೆಯ ವಾಕ್ಯದಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಾಗ ತನ್ನ ಶಿಷ್ಯರಿಗೆ ಮತ್ತು ನಮಗೆ ಕೊಟ್ಟಂಥ ವಾಗ್ದಾನ ಏನೆಂಬುದಾಗಿ ನೋಡುವಾಗ, ನಾನು ಕೊನೆಯ ತನಕ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಇಂಥ ಒಂದು ವಾಗ್ದಾನ ಮಾಡಿದಂಥವರು ಈ ಲೋಕದಲ್ಲಿ ಯಾರೂ ಸಹ ಇಲ್ಲ. ನೋಡಿ, ಕೆಲವೊಬ್ಬರು ಗಂಡ ಹೆಂಡತಿಯರು ಮದುವೆ ಸಮಯದಲ್ಲಿ ಒಪ್ಪಂದ ಮಾಡಿಕೊಂಡು ಮರಣವು ನಮ್ಮನ್ನು ಬೇರ್ಪಡಿಸುವ ತನಕ ಎಂಬುದಾಗಿ ಮಾತ್ರ ಹೇಳ್ತಾರೆ. ಅದಕ್ಕಿಂತಲೂ ಮರಣದ ತನಕವಷ್ಟೇ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮರಣ ಅವರನ್ನು ಬೇರ್ಪಡಿಸಿದ ನಂತರ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಜೀವ ಪರ್ಯಂತ ನಾವು ಎಲ್ಲಿ ತನಕ ಬದುಕುತ್ತೇವೆ ಅಲ್ಲಿಯವರೆಗೂ ಈ ಲೋಕದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರ ಮಕ್ಕಳಾಗಿರುವ ನಮಗೆ ಆತನು ಏನು ಮಾಡ್ತಾನೆ, ಪರಲೋಕವನ್ನು ಕೂಡ, ನಿತ್ಯ ಜೀವವನ್ನು ಕೂಡ ಆತನು ಒದಗಿಸಿದ್ದಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಹಾಗರಳ ಜೀವಿತದಲ್ಲಿ ನಾವು ನೋಡಿದ್ದೇವೆ, ಆಕೆ ಹೀಗೆ ದೇವರಿಂದ ಆಕೆ ವಾಗ್ದಾನವನ್ನು ಅಥವಾ ದೇವರ ಶಬ್ದವನ್ನು ಕೇಳಿದ ನಂತರವಾಗಿ ಹಾಗರಳು ಏನು ಮಾಡ್ತಾ ಇದ್ದಾಳೆ, ದೇವರನ್ನು ಮಹಿಮೆ ಪಡಿಸುವುದಾಗಿ ನಾವಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದರ ಆದಿಕಾಂಡ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗರಳು ಹೇಳುವಂಥ ಒಂದು ಮಾತನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಹೀಗೆ ಉಂಟು, ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತನಾಡಿದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರು ಎಂದು ಹೆಸರಿಟ್ಟಳು ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಿಯ ಸಹೋದರಿಯರೇ, ಇಲ್ಲಿ ಹಾಗರಳಿಗೆ ಗೊತ್ತಾಯಿತು, ನನ್ನನ್ನು ನನ್ನ ಯಜಮಾನತಿ ಯಾರೂ ನೋಡುತ್ತಾ ಇಲ್ಲ, ಅಥವಾ ನನ್ನ ಸಂಗಡ ಇದ್ದಂಥವರು ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ನನ್ನ ದೇವರು ಏನು ಮಾಡಿದರು, ನನ್ನನ್ನು ಕಂಡುಕೊಂಡನು, ಅಥವಾ ನನ್ನ ಪರಿಸ್ಥಿತಿಯನ್ನು ದೇವರು ಆಮೇಲೆ ಅರಿತುಕೊಂಡನು ಎಂಬುದಾಗಿ ಆಕೆ ತಿಳಿದುಕೊಂಡು ಇಲ್ಲಿ ಹೇಳ್ತಾ ಇದ್ದಾಳೆ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಎಂಬುದಾಗಿ. ನೋಡಿ, ಅವಳಿಗೆ ಗೊತ್ತಿತ್ತು ದೇವರು ನನ್ನನ್ನು ನೋಡುತ್ತಾನೆ ಎಂಬುದಾಗಿ. ಹಾಗೆ ನೋಡುವಂಥ ಆ ಒಂದು ಸಂದರ್ಭ ಇದ್ದರೂ ಕೂಡ ಅವಳು ತಿಳ್ಕೊಂಡಿರಲಿಲ್ಲ, ಈ ಒಂದು ಪರಿಸ್ಥಿತಿಯಲ್ಲಿ ದೇವರು ನನ್ನನ್ನು ನೋಡುತ್ತಾನೆ ಎಂಬುದಾಗಿ. ಅವಳ ನಿರೀಕ್ಷೆ ಎಲ್ಲ ಅವಳು ಕಳ್ಕೊಂಡಿದ್ದಳು. ಅವಳಿಗೆ ಯಾರ ಮೇಲೆ ಭರವಸೆ ಇರಲಿಲ್ಲ. ಅವಳು ದೇವರ ಮೇಲೆ ಕೂಡ ಅವಳಿಗೆ ಕೆಲವೊಂದು ಸಲ ಅವಳು ನಿರೀಕ್ಷೆಯನ್ನು ಅವಳು ಕಳ್ಕೊಂಡಿದ್ದಳು ಎಂಬುದಾಗಿ ಈ ವಾಕ್ಯ ಓದುವಾಗ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಅವಳು ಹೇಳ್ತಾ ಇದ್ದಾಳೆ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಎಂಬುದಾಗಿ. ನೋಡಿ, ಆ ಒಂದು ಮರಳುಗಾಡಿನ ಪರಿಸ್ಥಿತಿಯಲ್ಲಿ, ಆ ಒಂದು ಯಾವ ಜನವಾಸವಿಲ್ಲದೆ ಇರುವಂಥ ಆ ಒಂದು ಕಾಡಿನಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ, ಈ ಪರಿಸ್ಥಿತಿಯಲ್ಲೂ ಕೂಡ ನಾನು ದೇವರನ್ನು ನೋಡಿದ್ದೇನಲ್ಲ ಎಂಬುದಾಗಿ ಆಕೆ ಹೇಳಿಕೊಂಡು ಏನು ಹೆಸರಿಡುತ್ತಾ ಇದ್ದಾಳೆ, ಎಲ್ಲವನ್ನೂ ನೋಡುವ ದೇವರು ಎಂಬುದಾಗಿ ದೇವರಿಗೆ ಹೆಸರನ್ನು ಅಲ್ಲಿ ಕೊಡುವಂಥವಳಾಗಿದ್ದಾಳೆ. ನೋಡಿ ಪ್ರಿಯ ಸಹೋದರಿಯರೇ, ನಮ್ಮ ಜೀವಿತದ ಎಲ್ಲ ಪರಿಸ್ಥಿತಿಗಳನ್ನು ದೇವರು ಬಲ್ಲವನಾಗಿದ್ದಾನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಾವು ಯಾವುದೇ ಕಾರಣಕ್ಕೂ ನಿರಾಶೆಗೊಳಗಾಗಬಾರದು. ಕರ್ತನಲ್ಲಿ ನಾವು ಏನು ಮಾಡಬೇಕು, ನಿರೀಕ್ಷೆ ಉಳ್ಳವರಾಗಿ ಇರಬೇಕು ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪುನಃ ನಾವು ನೋಡ್ತೇವೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ ಎಂಬುದಾಗಿ. ಅಲ್ಲಿ ಎರಡು ವಿಷಯ ನೋಡ್ತಾ ಇದ್ದೀವಿ. ಒಂದು, ಕೈ ಬಿಡುವುದಿಲ್ಲ, ಎರಡನೇದಾಗಿ ತೊರೆದು ಬಿಡುವುದಿಲ್ಲ ಎಂಬುದಾಗಿ. ನೋಡಿ, ಹಾಗರಳ ಜೀವಿತದಲ್ಲಿ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಸಂದರ್ಭದಲ್ಲಿ
ಆಕೆಗೆ ಯಾರೂ ಸಮಾಧಾನ ಹೇಳಲಿಕ್ಕೆ ಇಲ್ಲದಂಥ ಸಂದರ್ಭದಲ್ಲಿ ದೇವರು ತಾನೇ ಅಲ್ಲಿ ಆಕೆಯ ಮುಂದೆ ಬಂದು ಆಕೆಗೆ ಮಾತನಾಡುವುದನ್ನು ನಾವು ಅಲ್ಲಿ ನೋಡುವರಾಗಿದ್ದೇವೆ. ಅದಕ್ಕೋಸ್ಕರ ಪ್ರಿಯ ಸಹೋದರಿಯರೇ, ನಮ್ಮ ಮನಸ್ಸನ್ನು ತಿಳಿದವನಾದ ದೇವರ ಮುಂದೆ ನಾವು ಒಪ್ಪಿಸಿಕೊಡುವವರಾಗಿರಬೇಕು. ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳುವವರು ಆಗಿರಬೇಕು. ದೇವರೇ, ಎಲ್ಲರೂ ನಾವು ಒಂದು ಸಾಧಾರಣವಾಗಿ ಒಂದು ಮಾತು ಹೇಳೋದಾದರೂ ಕೂಡ ದೇವರೇ ನನ್ನನ್ನು ಎಲ್ಲರೂ ಕೈ ಬಿಟ್ರಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ನಾವು ದೇವರೇ ಎಂಬುದಾಗಿ ಅಲ್ಲಿ ನಾವು ಉಪಯೋಗಿಸಿ ದೇವರನ್ನು ಕರೆಯುತ್ತೇವೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಆ ದೇವರೇ ಎಂಬುದಾಗಿ ನಾವು ಕರೆಯುವಂಥವರಾಗಿದ್ದೇವೆ. ಆ ಕರೆಯುವಿಕೆ ದೇವರು ನಿಜವಾಗಲೂ ಮೆಚ್ಚುವಂತನಾಗಿದ್ದಾನೆ. ನೋಡಿ, ನಾವು ದೇವರನ್ನು ಗೊತ್ತಿಲ್ಲದೆ ಇರಬಹುದು ಒಂದು ವೇಳೆ, ಆದರೆ ದೇವರೇ ಎಂಬುದಾಗಿ ನಾವು ಕೇಳಿಕೊಳ್ಳುವಾಗ ನಿಮಗೆ ಗೊತ್ತಿಲ್ಲದೆ ಇರುವಂತಹ ದೇವರು ನಿಮ್ಮ ಸಂಗಡ ಬಂದು ನಿಮ್ಮ ಸಮಸ್ಯೆಗೆ ಆತನು ಪರಿಹಾರವನ್ನು ಕೊಡುವಾತನಾಗಿದ್ದಾನೆ ಎಂಬುದಾಗಿ ನಮಗೆ ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಿಯ ಸಹೋದರಿಯರೇ, ಆದುದರಿಂದ ನಾವು ಯಾವುದೇ ಕಾರಣಕ್ಕೂ ಮನುಷ್ಯರಲ್ಲಿ ನಾವು ಭರವಸೆ ಇಡಬಾರದು. ಕೀರ್ತನೆ 118ರಲ್ಲಿ ನಾವು ನೋಡುತ್ತಾ ಇದ್ದೇವೆ, ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನಲ್ಲಿ ಭರವಸೆ ಇಡುವುದು ಒಳ್ಳೆಯದು, ಮನುಷ್ಯರಲ್ಲಿ ಆಶ್ರಯಿಸುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯಿಸುವುದು ಒಳ್ಳೆಯದು ಎಂಬುದಾಗಿ. ಪ್ರಿಯ ಸಹೋದರಿಯರೇ, ಆದುದರಿಂದ ಮನುಷ್ಯರಲ್ಲಿ ಯಾವುದೇ ಕಾರಣಕ್ಕೂ ನಾವು ಭರವಸೆ ಇಡಬಾರದು. ನಾವು ಯಾವುದೇ ಕಾರಣಕ್ಕೂ ಮೂಗಿನಲ್ಲಿ ಉಸಿರಿರುವ ತನಕ ಬದುಕಿರುವಂಥ ಮನುಷ್ಯನನ್ನು ನಾವು ನಂಬಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನಾವು ನಂಬಲಿಕ್ಕೆ ಒಬ್ಬನೇ ಒಬ್ಬನು ಯೋಗ್ಯನಾಗಿದ್ದಾನೆ, ಅದು ನಮ್ಮನ್ನು ಸೃಷ್ಟಿಸಿದಂಥ ನಮ್ಮ ತಂದೆಯಾದ ದೇವರು. ಆತನನ್ನು ಮಾತ್ರ ನಾವು ನೋಡುವಾಗ ಆಮೇಲೆ ಆತನು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ತನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ನಮಗೋಸ್ಕರ ಕಳುಹಿಸಲ್ಪಟ್ಟನು. ಆ ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಾಗ ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಒಂದು ಪರಿಸ್ಥಿತಿ. ಯಾಕೆ ಗೊತ್ತಾ? ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ, ನಿನ್ನನ್ನು ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ನೊಂದುಕೊಂಡನು. ಆದರೂ ಕೂಡ ಆತನು ಅದನ್ನೆಲ್ಲ ನನಗೋಸ್ಕರ ನಿನಗೋಸ್ಕರ ಆತನು ಸಂತೋಷವಾಗಿ ತಾಳಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ಸಹೋದರಿಯರೇ, ಕರ್ತನಾದ ಯೇಸು ಸ್ವಾಮಿಯ ಕಾಲ್ವರಿ ಶಿಲುಬೆಯಲ್ಲಿ ನಮಗೋಸ್ಕರ ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾನೆ. ಅಂಥ ಶ್ರೇಷ್ಠ ಪ್ರೀತಿಯ ಮುಂದೆ ಈ ಲೋಕದ ಯಾವ ಪ್ರೀತಿಯೂ ಅದು ಸಮಾನವಾದದ್ದಲ್ಲ. ಪ್ರಿಯ ಸಹೋದರಿಯರೇ, ಆದುದರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿರುವಂಥ ಸಹೋದರಿಯರಿಗೆ ದೇವರು ಈ ದಿನದಲ್ಲಿ ವಾಗ್ದಾನ ಮಾಡುತ್ತಾ ಇದ್ದಾನೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ನಿನ್ನನ್ನು ತೊರೆಯುವುದಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತೊರೆಯುವಂಥ ಒಂದು ಪರಿಸ್ಥಿತಿ, ಅನೇಕರು ನಾವು ಪ್ರೀತಿಸಿದಂಥ ಅಥವಾ ನಾವು ನಂಬಿಕೆ ಇಟ್ಟಂಥ ಅನೇಕರು ಏನು ಮಾಡ್ತಾರೆ, ನಮ್ಮನ್ನು ತೊರೆದು ಬಿಡುತ್ತಾರೆ ಅಥವಾ ನಮ್ಮನ್ನು ಮರೆತು ಬಿಡುತ್ತಾರೆ ಎಂಬುದಾಗಿ. ಯೆಶಾಯನ ಪ್ರವಾದನೆ ಗ್ರಂಥ ಅದರ ಅಲ್ಲಿ ನಾವು ನೋಡ್ತಾ ಇದ್ದೇವೆ 49ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ದೇವರೊಂದು ವಾಗ್ದಾನವನ್ನು ಅಲ್ಲಿ ಕೊಡ್ತಾ ಇದ್ದಾನೆ. ಒಬ್ಬ ತಾಯಿಯು ತನ್ನ ಮಗುವನ್ನು ಮರೆಯಬಹುದು, ಆದರೆ ನಾನಾದರೂ ನಿನ್ನನ್ನು ಎಂದಿಗೂ ಮರೆಯೇನು ಎಂಬುದಾಗಿ. ನೋಡಿ, ಮರೆಯುವಂಥ ಒಂದು ಪರಿಸ್ಥಿತಿ ಈ ಲೋಕದಲ್ಲಿ ಮನುಷ್ಯರು ನಮಗೆ ಕೊಡ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಈ ಲೋಕದಲ್ಲಿ ದೇವರು ನಿರ್ಮಿಸಿ ಉಂಟು ಮಾಡಿದಂಥ ಪ್ರತಿಯೊಬ್ಬೊಬ್ಬರಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ಒಂದು ವೇಳೆ ತಂದೆ ತಾಯಿ ಅಥವಾ ಸಹೋದರ ಸಹೋದರಿಯರು, ಗಂಡ ಹೆಂಡತಿ ಮಕ್ಕಳು ಯಾರಾದರೂ ನಿನ್ನನ್ನು ಮರೆಯಬಹುದು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂಬುದಾಗಿ ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ ಅದರ 15ನೇ ವಾಕ್ಯದಲ್ಲಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಿಯ ಸಹೋದರಿಯರೇ, ನಾವೇನು ಮಾಡಬೇಕು? ನಮ್ಮನ್ನು ಮರೆಯದೇ ಇರುವಂಥ ಯೇಸು ಸ್ವಾಮಿಯಲ್ಲಿ ನಾವು ಪ್ರತಿ ದಿವಸ ನಂಬಿಕೆ ಇಟ್ಟುಕೊಂಡು ನಾವು ಮುಂದೆ ಸಾಗುವವರಾದರೆ ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆದುದರಿಂದ ನಾವು ನೋಡ್ತಾ ಇದ್ದೇವೆ, ನಾನು ನಿನ್ನನ್ನು ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. ನಾವು ಕೆಂಪು ಸಮುದ್ರದ ಬಳಿಗೆ ಬರುವಾಗ ಅಲ್ಲಿ ಒಂದು ಜನರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಅವರು ಹೊರಟು ಬಂದಂಥ ಸಂದರ್ಭದಲ್ಲಿ ಅವರ ಹಿಂದೆ ಅವರನ್ನು ಹಿಂಬಾಲಿಸುತ್ತಿದ್ದಂಥ ಫರೋಹನನ ಸೈನ್ಯ. ಮುಂದೆ ನೋಡುವುದಾದರೆ ಯಾವ ಕಾರಣಕ್ಕೂ ನಾನು ನಿಮಗೆ ದಾರಿ ಬಿಡುವುದಿಲ್ಲ ಎಂಬುದಾಗಿ ಗಟ್ಟಿಯಾಗಿ ಮೊರೆಯಿಡುತ್ತಾ ನಿಂತಿರುವಂತಹ ಒಂದು ಸಮುದ್ರವನ್ನು ಅಲ್ಲಿ ನಾವು ನೋಡುತ್ತಾ ಇದ್ದೇವೆ. ಆದರೂ ಕೂಡ ಇಸ್ರಾಯೇಲ್ ಜನರಿಗೋಸ್ಕರ ದೇವರು ಅಲ್ಲಿ ಯುದ್ಧ ಮಾಡಿದನು ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ನೋಡಿ, ಆ ಒಂದು ಪರಿಸ್ಥಿತಿ, ಆ ಒಂದು ಸಮುದ್ರವನ್ನು ಬೇರ್ಪಡಿಸಲಿಕ್ಕೆ ಮನುಷ್ಯರಿಂದ ಸಾಧ್ಯವೇ ಅಲ್ಲ, ಅದು ಅಸಾಧ್ಯವೇ ಆಗಿತ್ತು. ಆದರೆ ಅಲ್ಲಿ ದೇವರ ಕಾರ್ಯ ನಡೀತಾ ಇದೆ. ಯಾಕೆ ಗೊತ್ತುಂಟಾ? ಅವರು ಇಸ್ರಾಯೇಲ್ ಜನರು ದೇವರಿಂದ ಆರಿಸಲ್ಪಟ್ಟಂಥ ಜನರಾಗಿದ್ದರು. ಪ್ರಿಯ
ಪ್ರಿಯ ಸಹೋದರಿಯರೇ, ನಮ್ಮ ಮುಂದೆ ನಿಂತಿರುವಂಥ ಕೆಂಪು ಸಮುದ್ರದ ಹಾಗೆ ಕಲ್ಲೋಲವಾಗಿ ನಮ್ಮ ಮುಂದೆ ನಿಂತಿರುವಂಥ ಸಮಸ್ಯೆಯನ್ನು ನೋಡಿಕೊಂಡು ನಾವು ಹೆದರುವುದಾದರೆ, ನಾವು ದೇವರ ಹತ್ರ ಮೊರೆ ಇಡುವುದಾದರೆ, ದೇವರು ಏನು ಮಾಡ್ತಾರೆ, ಆ ಸಮಸ್ಯೆಯನ್ನು ನಮ್ಮ ಮುಂದಿನಿಂದ ಆತನು ತೆಗೆದು ಹಾಕುತ್ತಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅದನ್ನು ನಾವು ನೋಡುವಾಗ ವಿಮೋಚನೆ ಕಾಂಡ 14ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ದೇವರು ಮಾಡಿದಂಥ ಅದ್ಭುತವನ್ನು ನಾವು ನೋಡ್ತಾ ಇದ್ದೇವೆ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ ನಾವು ಹೀಗೆ ಓದ್ತಾ ಇದ್ದೇವೆ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗೋಸ್ಕರ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಅಂದನು. ನೋಡಿ, ಹಿಂದೆ ಬರುವಂಥ ಫರೋವನ ಸೈನ್ಯವನ್ನು ನೋಡಿ, ಐಗುಪ್ತ್ಯರನ್ನು ನೋಡಿ, ನೀವು ಹೆದರಬೇಡಿರಿ, ನೀವು ಯಾವುದೇ ಕಾರಣಕ್ಕೂ ಅವರನ್ನು ಹೆದರಬೇಡಿರಿ. ಯಾಕಂದರೆ ನಮ್ಮನ್ನು ಅಲ್ಲಿಂದ ಕರೆದುಕೊಂಡು ಬಂದವನು ನಮ್ಮ ತಂದೆಯಾದ ದೇವರು, ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಸುಮ್ಮನೆ ಇರಿ, ದೇವರು ಮಾಡುವ ಅದ್ಭುತವನ್ನು ನೀವು ನೋಡಿ ಏನು ಮಾಡಿರಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಯೆಹೋವನು ನಿಮಗೋಸ್ಕರ ಯುದ್ಧ ಮಾಡಿ, ನೀವಂತೂ ಸುಮ್ಮನೆ ಇರಿ, ನೀವು ಯಾವುದೇ ಕಾರಣಕ್ಕೂ ಶಬ್ದ ಮಾಡಬೇಡಿ ಅಥವಾ ನೀವು ಗೋಳಾಡಬೇಡಿರಿ. ಅಯ್ಯೋ, ಅಲ್ಲಿ ಇಸ್ರಾಯೇಲ್ ಜನರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ತಾ ಇದ್ದಾರೆ, ನಾವೇನು ಅಲ್ಲಿ ಸಮಾಧಿ ಇಲ್ಲ ಅಂತ ಹೇಳಿ ನೀನು ನಮ್ಮನ್ನು ಇಲ್ಲಿ ಸಾಯಿಸಲಿಕ್ಕೆ ಕರ್ಕೊಂಡು ಬಂದಿದ್ದೀಯಾ, ನಾವು ಇಲ್ಲೇ ಮರುಭೂಮಿಯಲ್ಲೇ ಸತ್ತು ಹೋಗ್ತೇವಲ್ಲ, ಯಾಕೆ ನೀನು ಹೀಗೆ ಮಾಡಿದೆ ಎಂಬುದಾಗಿ ಮೋಶೆಯ ವಿರುದ್ಧವಾಗಿ ಅಲ್ಲಿ ಜನರು ಮಾತನಾಡುತ್ತಾ ಇದ್ದಾರೆ. ಆಗ ಮೋಶೆ ಹೇಳ್ತಾ ಇದ್ದಾರೆ, ನೀವು ಹೆದರಬೇಡಿರಿ, ಐಗುಪ್ತರು ನಮ್ಮನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಕೆಂಪು ಸಮುದ್ರ ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮನ್ನು ಸೃಷ್ಟಿಸಿ ಉಂಟು ಮಾಡಿದಂಥ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಅಲ್ಲಿ ಮೋಶೆ ಆ ಜನರನ್ನು ಧೈರ್ಯಪಡಿಸುವುದಾಗಿ ನಾವು ನೋಡ್ತಾ ಇದ್ದೇವೆ. ಯೆಹೋವನು ನಮಗೋಸ್ಕರ ಯುದ್ಧ ಮಾಡುವನು ಎಂಬುದಾಗಿ. ಈ ಲೋಕದಲ್ಲಿ ನಮ್ಮನ್ನು ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲದಿರಬಹುದು. ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನು ಕೈಬಿಟ್ಟು ಹೋಗುವಂಥವರೇ ಎಲ್ಲರೂ, ನಮ್ಮ ಬಂಧು ಬಳಗದವರು ನಮಗೆ ಸಮಸ್ಯೆ ಬರುವಾಗ ಅವರೇನು ಮಾಡ್ತಾರೆ, ನಮ್ಮನ್ನು ಬಿಟ್ಟು ದೂರ ಹೋಗುತ್ತಾರೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ. ನೋಡಿ, ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಪ್ರಿಯ ಸಹೋದರಿಯರೇ, ಆದುದರಿಂದ ನಾವೇನು ಮಾಡಬೇಕು, ನಮ್ಮನ್ನು ಸೃಷ್ಟಿಸಿ ರೂಪಿಸಿದಂಥ ದೇವರ ಮುಂದೆ ನಾವು ಗೋಳಾಡುವಾಗ ದೇವರು ನಮ್ಮನ್ನು ಕಣ್ಣೀರನ್ನು ಒರೆಸುವಾತನಾಗಿದ್ದಾನೆ. ಮನುಷ್ಯರ ಮುಂದೆ ನಾವು ಹೋಗಿ ಸ್ವಲ್ಪ ಸಮಯ ಹೇಳಿ ನಮ್ಮ ದುಃಖಗಳನ್ನು ಹೇಳಿದರೂ ನಮಗೆ ಸಮಾಧಾನ ಆಗುವುದಿಲ್ಲ. ಯಾಕೆ ಗೊತ್ತುಂಟ, ಅವರು ನಮ್ಮ ಸಮಸ್ಯೆಗೆ ಅವರು ಪರಿಹಾರ ಮಾಡಲಿಕ್ಕೆ ಅವರಿಂದ ಆಗುವುದಿಲ್ಲ. ಯಾಕಂದರೆ ಅವರು ಮನುಷ್ಯರು, ಅವರು ನಮ್ಮ ಹಾಗೆ ಒಂದು ಮನುಷ್ಯರು ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ಪ್ರಿಯ ಸಹೋದರಿಯರೇ, ನಾವೇನು ಮಾಡಬೇಕು, ನಮ್ಮ ಒಂದು ಸಮಸ್ಯೆಯ ಮಧ್ಯದಲ್ಲಿ ನಾವು ದೇವರ ಮುಂದೆ ಮೊಣಕಾಲೂರಿ, ದೇವರೇ ನನಗಿಂಥ ಸಮಸ್ಯೆ ಉಂಟು, ನಾನೆಲ್ಲರಿಂದ ಕೈ ಬಿಡಲ್ಪಟ್ಟವಳು, ನನ್ನ ಸಮಸ್ಯೆಗೆ ಯಾರೂ ಪರಿಹರಿಸ್ತಾ ಇಲ್ಲವಲ್ಲ, ನನಗೆ ಯಾರೂ ಸಹಾಯಕರಿಲ್ಲವಲ್ಲ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಬಂಧು ಬಳಗದವರು ಅಥವಾ ನನ್ನ ಹೆಂಡತಿ ಯಾರು ನನಗೆ ಸಹಾಯಕರಿಲ್ಲವಲ್ಲ, ದೇವರೇ ನೀನೇ ನನ್ನನ್ನು ಸಹಾಯ ಮಾಡು ಎಂಬುದಾಗಿ ನೀನು ಯಥಾರ್ಥವಾಗಿ ಮೊರೆ ಇಡುವುದಾದರೆ, ನಿನ್ನ ಮೊರೆಯನ್ನು ಕೇಳಿ, ಹಾಗರಳ ಮೊರೆಯನ್ನು ಕೇಳಿ ಇಳಿದು ಬಂದಂಥ ದೇವರು ನಿನ್ನ ಮೊರೆಗೆ ಕಿವಿಗೊಡುವವನಾಗಿದ್ದಾನೆ. ಇಸ್ರಾಯೇಲ್ ಜನರನ್ನು ಕೆಂಪು ಸಮುದ್ರದ ಮಧ್ಯದಿಂದ ಬಿಡಿಸಿದ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ, ಅಥವಾ ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ವಿಮೋಚನೆ ಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. ಅಲ್ಲಿ 22ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಕೆಂಪು ಸಮುದ್ರದ ಮಧ್ಯದಲ್ಲಿ ದೇವರು ಅವರಿಗೆ ದಾರಿಯನ್ನು ಮಾಡಿ ಅವರನ್ನು ನಡೆಸಿದರು ಎಂಬುದಾಗಿ ನಾವು ಅಲ್ಲಿ ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಆದುದರಿಂದ ಪ್ರಿಯ ಸಹೋದರಿಯರೇ, ನಮ್ಮ ಸಮಸ್ಯೆಯ ಮಧ್ಯದಲ್ಲಿಯೂ ಕೂಡ ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆದುದರಿಂದ ನಾವು ಭಯಪಡಬೇಕಾಗಿಲ್ಲ. ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಒಪ್ಪಿಸಿಕೊಡೋರಾಗಿರೋಣ. ಪ್ರತಿ ದಿವಸ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿರುವಂಥವರು ಈ ವಾಗ್ದಾನವನ್ನು ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನೀನು ವಾಗ್ದಾನ ಮಾಡಿದೆಯಲ್ಲ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಒಂದು ತಾಯಿ ತನ್ನ ಮಗುವಿನ ಮೇಲೆ ಕರುಣೆ ಇಡದೆ ಆ ಮೊಲೆಕೂಸನ್ನು ಮರೆತರೂ ಮರೆಯಬಹುದು, ಆದರೆ ನಾನು ನಿನ್ನನ್ನು ಮರೆಯುವುದಿಲ್ಲ, ಯಾಕಂದರೆ ನಾನು ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಪ್ರಿಯ ಸಹೋದರಿಯರೇ, ದೇವರ ಕರಗಳಿಗೆ ನಾವು ಒಪ್ಪಿಸಿಕೊಟ್ಟುಕೊಂಡು ನಮ್ಮನ್ನು ಯಾವತ್ತೂ ಮರೆಯದೇ ಇರುವಂಥ ದೇವರ ಮುಂದೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವರಾಗಿರೋಣ. ಇವತ್ತು ನನ್ನೊಂದಿಗೆ ಸೇರಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ಸಹೋದರಿಯರು ಅಥವಾ ಸಹೋದರರಾಗಲಿ ಯಾರೇ ಆಗಲಿ, ನೀವು ದೇವರ ಮುಂದೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಲಿಕ್ಕೆ ಸಿದ್ಧರಾದರೆ ದೇವರು ಈ ದಿನದಲ್ಲಿ ನಿಮಗೋಸ್ಕರ ಅದ್ಭುತವನ್ನು ಮಾಡುವನಾಗಿದ್ದಾನೆ. ನಾವು ಒಟ್ಟಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ.
ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ಯೇಸಪ್ಪ, ನೀನು ವಾಗ್ದಾನ ಮಾಡಿದೆ, ನಾನು ನಿನ್ನನ್ನೆಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ. ಹೌದು ಸ್ವಾಮಿ, ಈ ಭೂಮಿಯಲ್ಲಿರುವಂಥ ಮನುಷ್ಯರು ಸ್ವಾಮಿ, ನಮ್ಮ ಸಂಬಂಧಿಕರು, ನಮ್ಮ ಬಂಧು ಬಳಗದವರು ಸ್ವಾಮಿ, ಅಪ್ಪ, ನಮ್ಮ ಗಂಡ ಹೆಂಡತಿ ಮಕ್ಕಳು ಕರ್ತನೆ ಅಪ್ಪ, ಎಲ್ಲರೂ ನಮ್ಮನ್ನು ಕೈ ಬಿಡಬಹುದು ಸ್ವಾಮಿ. ಆದರೆ ನೀನಾದರೂ ನಮ್ಮನ್ನೆಂದಿಗೂ ಕೈ ಬಿಡದೇ ಇರುವಂಥ ದೇವರಾಗಿದ್ದಿಲ್ಲ ರಾಜ. ಅಪ್ಪ, ನಿನ್ನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಸ್ವಾಮಿ. ಆ ಕಲ್ವರಿ ಶಿಲುಬೆಯಲ್ಲಿ ನಿನ್ನ ನಮಗೋಸ್ಕರ ಕೈ ಬಿಡಲ್ಪಟ್ಟವನಾಗಿ ಅಪ್ಪ ನೀನು ಇದ್ದುಕೊಂಡು ಸ್ವಾಮಿ ಮರಣವನ್ನು ಹೊಂದಿದೆಯಲ್ಲ ರಾಜ. ಯಾಕಂದರೆ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಅಪ್ಪ ನಿನ್ನ ಮರಣವನ್ನು ಅನುಭವಿಸಿದೆಯಲ್ಲ ಸ್ವಾಮಿ. ಅಪ್ಪ, ನಿನ್ನ ಪ್ರೀತಿಯನ್ನು ಈ ದಿನದಲ್ಲಿ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರ ಮೇಲೆ ಅಪ್ಪ ನಿನ್ನ ಪ್ರೀತಿಯನ್ನು ಸೂರಿಸು ದೇವರೇ. ಅಪ್ಪ, ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಅವರು ಎದುರಿಸುತ್ತಿರುವಂಥ ಆ ಒಂದು ಸಮಸ್ಯೆಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ ದೇವರೇ. ಅವರು ಯಾವ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೋ, ಎಲ್ಲರಿಂದ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯನ್ನು ಅನುಭವಿಸುತ್ತಾ ಇದ್ದಾರೋ ಸ್ವಾಮಿ, ಅಂಥವರನ್ನು ನೀನು ಮುಟ್ಟಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅವರ ಕಣ್ಣೀರನ್ನು ಒರೆಸುವ ಆತನ ನೀನಾಗಿದೆಯಲ್ಲ ರಾಜ. ಯೇಸುವೇ, ನೀನು ಅವರನ್ನು ಮುಟ್ಟು ಅಪ್ಪ, ನಿನ್ನ ಆ ಒಂದು ತಿವಿಯಲ್ಪಟ್ಟ ಹಸ್ತದಿಂದ ಅವರ ಕಣ್ಣೀರನ್ನು ಒರೆಸಿ ಸ್ವಾಮಿ, ಅವರಿಗೆ ಸಮಾಧಾನ ಸಂತೋಷವನ್ನು ಕೊಟ್ಟು ದೇವರೇ ನೀನು ಅವರನ್ನು ಆಶೀರ್ವದಿಸಬೇಕೆಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ನಿನಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗೆ ಏನಾದರೂ ಪ್ರಾರ್ಥನಾ ವಿಷಯಗಳಿರುವುದಾದರೆ ಅಥವಾ ವಾಕ್ಯದ ಮೂಲಕವಾಗಿ ನಿಮಗೆ ಏನಾದರೂ ಕೌನ್ಸಿಲಿಂಗ್ ಬೇಕಾದಲ್ಲಿ ಈ ತೆರೆಯಲ್ಲಿ ಕಾಣುವಂಥ ನಂಬರಿಗೆ ಫೋನ್ ಮಾಡಿ ನಮ್ಮನ್ನು ಸಂಪರ್ಕಿಸಬಹುದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ. ನೀವು ಹೇಳುವಂಥ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಅದು ಮಾತ್ರವಲ್ಲ, ದೇವರು ನಮಗೆ ಕೊಟ್ಟ ಆಲೋಚನೆಗಳನ್ನು ನಿಮಗೆ ನಾವು ತಿಳಿಸಿಕೊಡುವವರಾಗಿದ್ದೇವೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.